ಕಂಡಿಡ್ದ ಮನುಷ್ಯ ಸತೋಶಿ ನಕಮೋಟೋನ ಯಾರೋ ಹೇಳ್ತಾರಲ್ಲ, ಅವನ ಹತ್ರ 5% ಬಿಟ್ಕಾಯಿನ್ ಇದೆ. ಟೋಟಲಿ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ 5% ಬಿಟ್ಕಾಯಿನ್ ಅವನು ಹೋಲ್ಡಿಂಗ್ ಇಟ್ಕೊಂಡಿದ್ದಾನೆ. ಬಿಟ್ಕಾಯಿನ್ ಲಿಮಿಟ್, ಸಪ್ಲೈ ಲಿಮಿಟ್ ಆಗಿಬಿಟ್ಟಿದೆ. ಈಗ ಬಿಟ್ಕಾಯಿನ್ ಮೈನಿಂಗ್ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ. ಬಿಟ್ಕಾಯಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಹಾಲ್ವಿಂಗ್ ಅಂತ ಕರೀತಾರೆ. ಆ ಹಾಲ್ವಿಂಗ್ ಏನು ಹೇಳುತ್ತೆ ಅಂದರೆ, ಪ್ರತಿ 4 ವರ್ಷಕ್ಕೊಮ್ಮೆ ಬಿಟ್ಕಾಯಿನ್ ಮೈನಿಂಗು 50% ಕಮ್ಮಿ ಆಗುತ್ತೆ. ಸೊ ದ ಸಪ್ಲೈ ಆಫ್ ಬಿಟ್ಕಾಯಿನ್ ಕೀಪ್ಸ್ ರೆಡ್ಯೂಸಿಂಗ್ ಬೈ 50% ಎವ್ರಿ 4 years. ಯಾವಾಗ ಹಾಲ್ವಿಂಗ್ ಆಗುತ್ತೋ ಅದ್ರ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ. ಸೊ ಈ 4 year ಸೈಕಲ್ ಬಿಟ್ಕಾಯಿನ್ ನಮಗೆ ಜನರಲಿ ತೋರಿಸ್ತಾ ಇದೆ. ಈಗ ನನ್ನ ಪ್ರಕಾರ ಕೆಳಗೆ ಬಂದರೆ ಆ 3 ಲೆವೆಲಲ್ಲಿ, ಅಂದರೆ 60,000, 30,000, 15,000 ಲೆವೆಲಲ್ಲಿ ಅವ್ರವ್ರ ಕೆಪಾಸಿಟಿಗೆ ತಕ್ಕ ಹಾಗೆ. ಫಾರ್ ಎಕ್ಸಾಂಪಲ್ ನಾನು ಕೇಳಿದ್ರೆ, ನಾಳೆ ನಾನು 60,000 ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಒಂದು 10 ಲಕ್ಷನೋ 25 ಲಕ್ಷನೋ ಹಾಕ್ತೀನಿ. ಮತ್ತು ಕೆಳಗೆ ಬಂದರೆ ಅದ್ರ ಮತ್ತೆ ಇನ್ನೊಂದು 25, ಅದಕ್ಕೆ ಇನ್ನೊಂದು 20 ಹಾಕ್ಕೊಂಡ್ರೆ ನನ್ನ ಆವ್ರೇಜ್ ಪ್ರೈಸ್ 30,000 ಲೆವೆಲಲ್ಲಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ 125 ಹೋದರೆ 5x ದುಡ್ಡು ಮಾಡ್ತೀನಿ ನಾನು.